இது விசாவோட பிரச்சனை. இது ஸ்பைஸ் இன்டர்நேஷனல் ஆஃபீஸ் இருக்குது கொச்சியில் கடவந்தர. அவர் நமக்கு பாஸ்போர்ட் காப்பி இஸ்ரேல் ஒர்க்குன்னு சொல்லியிருக்கு. அதுக்கு பாஸ்போர்ட் காப்பி எல்லாம் டீட்டெயில் வாங்கிட்டு பேர் ஒரு ஜஸ்டின் ஜோஸ். அப்புறம் அவர் சொல்லி இது ஒர்க்கு பர்மிட் வந்தது உங்களுக்கு சைன் பண்ணேன்னு சொல்லி அவர் இசாக்கு ரோஷன் மங்களாபுரத்தை நமக்கு எடுத்து போய் அங்கே போயிட்டு நம்மள்ட்ட பாஸ்போர்ட்டு எக்ரிமெண்ட் செஞ்சுட்டு 50,000 கட்டணும்னு சொல்லி 60,000 கட்டிட்டு அப்புறமா அவர் சொல்லி ஒரு 40 நாள்லேயே உங்களுக்கு ವಿಸಾ வரும். ಕನ್ನಡದಲ್ಲಿ ನಾವು ಮಂಗಳೂರಿಂದ ಬಂದದ್ದು. ನಮಗೆ ರೋಷನ್ ಮತ್ತು ಇಸಾಕ್ ಅಂತ ಇಬ್ಬರು ಏಜೆಂಟ್ ಇದ್ದಾರೆ ಮಂಗಳೂರಲ್ಲಿ. ಅವರು ಹೇಳಿದರು ಇದು ಇಸ್ರೇಲ್ಗೆ ವಿಸಾ ಉಂಟು ಅಂತ ಹೇಳಿದ್ರು. ನಾವು ಅಲ್ಲಿಂದ ಸ್ಪೈಸ್ ಇಂಟರ್ನ್ಯಾಷನಲ್ ಅಂತ ಎರ್ನಾಕುಳಂ ಕಡವಂತರ ಅಲ್ಲಿ ಹೋದದ್ದು. ಅಲ್ಲಿ ಹೋಗಿ ನಮಗೆ ಪಾಸ್ಪೋರ್ಟ್ ಕಾಪಿ ಎಲ್ಲ ಡೀಟೇಲ್ ಎಲ್ಲ ಕೊಟ್ಟಿದ್ದಾರೆ ವಿಸಾಕ್ಕೆ ಒರಿಜಿನಲ್, ಮತ್ತು ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ವೋಟರ್ ಐ ಡಿ ಎಲ್ಲ ತಗೊಂಡ್ರು. ಅವರು ಪಾಸ್ಪೋರ್ಟ್ ತಗೊಂಡ್ರು. ಮತ್ತು ಅವರು ಹೇಳಿದರು ನಿಮಗೆ ಅಗ್ರಿಮೆಂಟ್ ಕಾಪಿ ಬಂದಿದೆ, 40 ದಿವಸ ಒಳಗೆ ಮಾಡಿಕೊಡ್ತೇನೆ ಅಂತ ಹೇಳಿದರು. ಪಾಸ್ಪೋರ್ಟ್ ಎಲ್ಲ ತಗೊಂಡ್ರು. ಮತ್ತು ನಾವು ಇದು ಕೊಟ್ಟರೆ ಎಲ್ಲ ಅದಕ್ಕೆ ವಿಸಾ ಬಂದಿದ್ದು ಅಗ್ರಿಮೆಂಟ್ ಬಂತು, ಸೈನ್ ಮಾಡಿ ಅಂತ ಹೇಳಿದರು. ಸೈನ್ ಮಾಡಿದೆ. ಅದಕ್ಕೆ ಸೈನ್ ಮಾಡಿದ 60,000 ಕಟ್ಟಬೇಕಂತ ಹೇಳಿದರು. 60,000 ಕಟ್ಟಿದರೆ ಮಾತ್ರ ನಿಮಗೆ ಪಾಸ್ಪೋರ್ಟ್ ಎಲ್ಲ ಕೊಡೋದು, ವಿಸಾ ಬರ್ತದೆ 40 ದಿವಸ ಒಳಗೆ ಅಂತ ಹೇಳಿದ್ರು. ನಾವು 60,000 ಕಟ್ಟಿ ಬಂದದ್ದು. ಆದ ನಂತರ ಮತ್ತೆ ನಮಗೆ ಪಾಸ್ಪೋರ್ಟು ಒರಿಜಿನಲ್ ಡಾಕ್ಯುಮೆಂಟ್ ರಿಟರ್ನ್ ಕೊಟ್ಟರು ಅವರು. ಮತ್ತು 40 ದಿವಸ ಬರ್ತದೆ, ನಾಳೆ ಬರ್ತದೆ, ನಾಡಿದ್ದು ಬರ್ತದೆ ಅಂತ ಹೇಳಿದರು. ಏನೂ ಮಾಡಲಿಲ್ಲ, 60,000 ಕೊಡಲೇ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ಕೂಡ ತೆಗೆಯೋದಿಲ್ಲ. ತುಂಬ ಜನಕ್ಕೆ ಅಲ್ಲಿ ಈ ಥರ ಏಮಾರಿಸಿದ್ದಾರೆ ಅವರು. ಮಂಗಳೂರು ಕಡೆಯಿಂದ ಈಗ ಸಾಧಾರಣ ಒಂದು 5 ತಿಂಗಳಾಯಿತು. ಜೂನಲ್ಲಿ 6 ತಿಂಗಳಾಯಿತು. ಅಂದರೆ ಜೂನ್ ಎಂಡಿಗೆ ನಾವು ಕೊಟ್ಟದ್ದು. ಈಗ 6 ತಿಂಗಳಾಯಿತು ಇಷ್ಟವರೆಗೆ. ಅಂದರೆ ನಾವು ನಮಗೆ ಆಫರ್ ಲೆಟರ್ ಬಂದದ್ದು ಕೂಡ ಒಂದು ಕೋಹೆನ್ ಗ್ರೂಪ್ ಅಂತ ಒಂದು ಸಂಸ್ಥೆ ಇಸ್ರೇಲಲ್ಲಿ, ಅದರ ಹೆಸರು ಕೋಹೆನ್ ಗ್ರೂಪ್ ಅಂತೇಳಿ. ಸೊ ನಾವು ಅದರ ಬಗ್ಗೆ ಪರಿಶೀಲನೆ ಮಾಡುವಾಗ ಅಲ್ಲಿ ಆ ಕಂಪೆನಿ ಇಲ್ಲ. ಒಂದು ನಮ್ಮ ಫ್ರೆಂಡ್ ಇದ್ದಾರೆ ಸಂದೀಪ್ ಅಂತ ಹೇಳಿ, ಅಂದರೆ ಇವರು ರೋಹಿತ್ ಅವರ ಫ್ರೆಂಡ್. ಅವರು ಇಸ್ರೇಲಲ್ಲಿ 17 ವರ್ಷದಿಂದ ಅಲ್ಲೇ ಇದ್ದಾರೆ. ಸೊ ಅವರು ಅದನ್ನು ಕ್ರಾಸ್ ಚೆಕ್ ಮಾಡುವಾಗ ಆ ಪ್ಲೇಸಲ್ಲಿ ಅವ್ರದ್ದು ಆಫೀಸೇ ಇಲ್ಲ. ಅಲ್ಲಿ ಅದು ರೆಸಿಡೆನ್ಷಿಯಲ್ ಏರಿಯಾ ಆ್ಯಕ್ಚುಲಿ. ಎಷ್ಟು ಜನ ಕೊಟ್ಟಿದ್ದೀರಿ ನೀವು? ಸೊ ಈಗ ಮಂಗಳೂರಿಂದ ಸಾಧಾರಣ ಒಂದು 130 ಮಂದಿ 150 ಮಂದಿ ಟೋಟಲ್ ಕೊಟ್ಟಿದ್ದೀವಿ. ಅಲ್ಲ, ಪೇಮೆಂಟ್ ದುಡ್ಡು ಕೊಟ್ಟಿಲ್ಲ. ಆ್ಯಕ್ಚುಲಿ ಏನಾಗಿದೆ ಅಂದರೆ ನಮಗೆ ಆಫರ್ ಲೆಟರ್ ಕೊಟ್ಟ ತಕ್ಷಣ ನಾವು ಚೆಕ್ ಮಾಡ್ತೇವೆ ಅಲ್ಲಿ. ಆ್ಯಕ್ಚುಲಿ ನಂದು ಕನ್ಸಲ್ಟೆನ್ಸಿ ಇತ್ತು ಮಂಗಳೂರಲ್ಲಿ. ಸೊ ನನ್ನ ಕಡೆಯಿಂದ 130 ಮಂದಿ ನಾವು ಕೊಟ್ಟಿದ್ದೇವೆ ಅಲ್ಲಿ. ನಾನು 130 ಮಂದಿ ಪಾಸ್ಪೋರ್ಟ್ ಕೊಟ್ಟಿದ್ವಿ. ಸೊ ನನಗೆ ಹೇಳಿದರೆ ಅವರು ವಿದಿನ್ 40 ಡೇಸಲ್ಲಿ ನಿಮಗೆ ಆಫರ್ ಲೆಟರ್ ಬರುತ್ತೆ. ಸೊ ಆಫರ್ ಲೆಟರ್ ಕೊಟ್ಟರು ನಮಗೆ. ನಾವು ಆಫರ್ ಲೆಟರ್ ನೋಡಿದ ತಕ್ಷಣ ಇದರಲ್ಲಿ ಚೆಕ್ ಮಾಡಿದ್ವಿ, ಇದ್ರ ಬಗ್ಗೆ ಜೆನ್ಯೂನ್ ಇದು ಫೇಕ್ ಅಂತ ಚೆಕ್ ಮಾಡಿದ್ವಿ. ನಮ್ಮ ಫ್ರೆಂಡ್ ಸಂದೀಪ್ ಅಂತಿದ್ದಾರೆ, ಅವರಿಗೆ ಕೊಟ್ಟಿದ್ದೆ ನಾನು. ಅವರು ಹೋಗಿ ಆ ಪ್ಲೇಸ್ಗೆ ಯಾವುದು ಅಡ್ರೆಸ್ ಆಫರ್ ಲೆಟರ್ ಮೆನ್ಷನ್ ಮಾಡಿದ್ರಲ್ಲ ಕಂಪನಿ ಅಡ್ರೆಸ್ಸು. ಸೊ ಅಲ್ಲಿ ಹೋಗಿ ಚೆಕ್ ಮಾಡಿದರು. ಚೆಕ್ ಮಾಡಿದ್ರೆ ಒಂದು ಕಡೆಯಲ್ಲಿ 2 ಅಡ್ರೆಸ್ ಕೊಟ್ಟರು. ಒಂದು ಕಡೆಯಲ್ಲಿ ಒಂದು ಸ್ಕೂಲ್ ಇದೆ, ಮತ್ತೊಂದು ಕಡೆಯಲ್ಲಿ ಲೋಕಲ್ ಒಂದು ಮನೆ ಇರೋದು. ಸೊ ಅದೆಲ್ಲ ನಾವು ವೀಡಿಯೋ ಪ್ರೂಫ್ ಎಲ್ಲ ನಿಮಗೆ ಕೊಟ್ಟಿದ್ದೇವೆ ಅಲ್ಲಿ. ವಿತ್ ವೀಡಿಯೋ ಉಂಟು, ನಾವು ವಿಸಿಟ್ ಎಲ್ಲ ಪ್ರೂಫ್ ಇದೆ ನಮ್ಮ ಹತ್ರ, ಕೊಟ್ಟಿದ್ದೇವೆ. ಅದು ನಿಮ್ಗೆ ಪ್ರೆಸ್ ರಿಪೋರ್ಟ್ಗೆ ಕೊಟ್ಟಿದ್ದೇವೆ. ಸೊ ನಾವು ಅವರಿಗೆ ಬಂದು ಸೀದಾ ನಾವು ಜಸ್ಟಿನ್ ಅವ್ರಿಗೆ ಹೇಳಿದೆ, ನಾನು ನೋಡಿ ಇದು ಫೇಕ್ ಉಂಟು, ನೀವು ಕೂಡ ಮಾಡಿಬಿಡಿ. ಬಹುಶಃ ನಿಮ್ಗೆ ಗೊತ್ತಿಲ್ಲದಿರ್ಬೋದು, ಬಟ್ ಇದು ಆನ್ಲೈನ್ ಮಾಫಿಯಾ. ಬಂದರೆ ನಾವು ಆನ್ಲೈನಲ್ಲಿ ನೋಡಿದರೆ, ಯಾಕಂದರೆ ನಾವು POಗೆ ಕಂಪ್ಲೇಂಟ್ ಮಾಡಿದ್ವಿ, ಕಮಿಷನರ್ ಆಫೀಸ್ಗೆ ಅಲ್ಲಿ ಕಡಂತವರ ಕಮಿಷನರ್ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಮಾಡಿದ್ವಿ. ನಾವು ಮಂಗಳೂರಲ್ಲಿ CCB ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ವಿ. ಎಲ್ಲ ಚೆಕ್ ಮಾಡಿದರೆ ಜೆನ್ಯೂನ್ ಇದೆ, ನೀವು ಮಾಡ್ಬೋದು ಅಂತ ಹೇಳಿದೆ ಎಲ್ಲರೂ. ಯಾರಿಗೂ ಇದರ ಬಗ್ಗೆ ಡೌಟ್ ಇಲ್ಲ. ಬಟ್ ನಮಗೆ ಜೆನ್ಯೂನ್ ಗೊತ್ತಿರೋದು ಏನಂದರೆ ನಾವು ಲೀಗಲಿಯಲ್ಲಿ ವಿಸಿಟ್ ಕೊಟ್ಟ ಆದ್ದರಿಂದ ನಮಗೆ ಅದು ಕಂಪನಿ ಫೇಕ್ ಅಂತ ಗೊತ್ತಾಯಿತು. ಸೊ ಆದ ಕಾರಣ ನಾವು ಬಂದವರಿಗೆ ನಾವು ಹೇಳಿದ್ವಿ ಇದು ಫೇಕ್ ಉಂಟು, ಇದು ಬೇಡ, ನಮ್ಮ ಪಾಸ್ಪೋರ್ಟ್ ವಾಪಸ್ ಕೊಡಿ. ಸೊ ಅದಕ್ಕೆ ಜಸ್ಟಿನ್ ಹೇಳಿದ ಪಾಸ್ಪೋರ್ಟ್ ಕೊಡು ವಾಪಸ್ ಕೊಡಲಿಕ್ಕೆ ಆಗೋದಿಲ್ಲ, ಇದು ಜೆನ್ಯೂನ್ ಉಂಟು, ನೀವು ಸುಮ್ಮನೆ ಡೈರೆಕ್ಟ್ ಮಾಡಲಿಕ್ಕೆಲ್ಲ ಹೋಗೋದು ಇಲ್ಲ, ಪಾಸ್ಪೋರ್ಟ್ ಬೇಕಂದರೆ 60,000 ನೀವು ಕೊಟ್ಟು ತಗೊಳ್ಬೇಕು ಅಂತ. ಸೊ ನಮಗೆ ಬೇರೆ ಉಪಾಯ ಇದ್ದರೆ ಕಂಪ್ಲೇಂಟ್ ಮಾಡಿದ್ವಿ, CCBಗೆ ಕಂಪ್ಲೇಂಟ್ ಮಾಡಿದ್ವಿ, ನಮ್ಮ ಮಂಗಳೂರಲ್ಲಿ ಕೇರಳದಲ್ಲಿ ಕಮಿಷನರ್ ಆಫೀಸ್ಗೆ ಹೋಳಿದ್ವಿ, POಗೆ ಕಂಪ್ಲೇಂಟ್ ಮಾಡಿದ್ವಿ. ಯಾವುದೇ ನಮಗೆ ಪರಿಹಾರ ಸಿಕ್ಕಿಲ್ಲ. ಸೊ ಆದ್ದರಿಂದ ಲಾಸ್ಟಿಗೆ ನಾವು ಮಂಗಳೂರಲ್ಲಿ ಪ್ರೆಸ್ ಮೀಟ್ ಕರೆದ್ವಿ. ಪ್ರೆಸ್ ಮೀಟ್ ಕರೆದ ಮೇಲೆ ಲಾಸ್ಟಿಗೆ ಕರೆದು ನನ್ನದು ಪಾಸ್ಪೋರ್ಟ್ ವಾಪಸ್ ಕೊಟ್ಟಿದ್ದಾರೆ. ಬಟ್ ನಾನು ನನ್ನ ಕಡೆಯಿಂದ 130 ಪಾಸ್ಪೋರ್ಟಲ್ಲಿ ನಾನು ಒಬ್ಬರದ್ದು ದುಡ್ಡು ಕಟ್ಟಿದ್ದೇನೆ, ಯಾಕಂದರೆ ಅದು ಕಮಿಷನರ್ ಆಫೀಸ್ ಪೊಲೀಸ್ನವರು ಹೇಳಿದ್ರಿಂದ.
ಸೊ ಅವ್ರು ಹೇಳಿದ್ರು ನೀವು ದುಡ್ಡು ಕಟ್ಟಿ, ಇಲ್ಲದ ನಾವು ಏನಾದರೂ ಬೇಕಿದ್ರೆ ನಾವು ಆ್ಯಕ್ಷನ್ ತಗೋತೀವಿ ಅಂತ. ಸೊ ನಮಗೂ ಏನಾದರೂ ಒಂದು ಪ್ರೂಫ್ ಬೇಕಲ್ಲ, ವೀಸಾ ಬರ್ಬೋದು ನೋಡೋದು ಚೆಕ್ ಮಾಡಬೇಕು, ಒಂದು ಜನದ ನಾವು ಕಟ್ಟಿದ್ವಿ. ಬಟ್ ಅದು ಬಂದಿಲ್ಲ. ಸೊ ಅದಕ್ಕೆ ನಾವೀಗ ದುಡ್ಡು ವಾಪಸ್ ಕೇಳಬೇಕಿದ್ರೆ ಅವನು ಇವತ್ತು ನಾಳೆ ಏನೋ ಒಂದು ಇಗ್ನೋರ್ ಆಗಿ ಮಾತಾಡ್ತಾನೆ, ದುಡ್ಡು ಕೊಟ್ಟಿಲ್ಲ. ಹಾಗೆಯೇ ಇವರೆಲ್ಲ ತುಂಬ ಮಂದಿ ಇದ್ದಾರೆ. ನಮ್ಮ ಮಂಗಳೂರಿಂದ ಸಾಧಾರಣ ಒಂದು 10-20 ಮಂದಿ ದುಡ್ಡು ಕೊಟ್ಟವರಿದ್ದಾರೆ. ಅದೇ ಥರ ಕೇರಳದಲ್ಲಿ ಸಾಧಾರಣ 1,000ಕ್ಕಿಂತ ಮೇಲೆ ಇದ್ದಾರೆ. ನೀವು ಅಲ್ಲಿ ಆಫೀಸು ವಿಸಿಟ್ ಕೊಟ್ಟರೆ ಗೊತ್ತಾಗುತ್ತೆ ಎಷ್ಟು ಮಂದಿ ಇದ್ದಾರೆ ಅಂತ. ಅಂದರೆ 3,000 ಡಿಮ್ಯಾಂಡ್ ಇದೆ ಅಂತ ಹೇಳಿದ. ಕಡಿಮೆ ಅಂದರೆ ಒಂದು ಕೇರಳದ ಒಂದು ಸಾಧಾರಣ 1,000 ಜನಂದು ದುಡ್ಡು ಕೊಟ್ಟಿದ್ದಾರೆ ಆಲ್ರೆಡಿ. ಈಗ ಅಲ್ಲಿ ಜನ ಬರ್ತಾ ಇದ್ದಾರೆ, ಕಂಪ್ಲೇಂಟ್ ಎಲ್ಲ ಆಗಿದೆ. ಅಲ್ಲಿ ಪೊಲೀಸ್ ಸ್ಟೇಷನಲ್ಲಿ ತುಂಬ ಕಂಪ್ಲೇಂಟ್ ಇದೆ ಅದ್ರ ಬಗ್ಗೆ ಇದೆ. ಸೊ ನಮಗೆ ಈಗ ಪಾಸ್ಪೋರ್ಟ್ ವಾಪಸ್ ಕೊಟ್ಟಿದ್ದಾನೆ, ನಮ್ಮ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿದ್ದಾನೆ, ನಮ್ಮ ದುಡ್ಡು ಇನ್ನೂ ಕೊಟ್ಟಿಲ್ಲ ಇನ್ನೂ ಕೂಡ. ಯಾವುದು? ಕಡವಂತರ ಅವ್ರದ್ದು ಆಫೀಸ್ ಇರೋದಲ್ಲಿ ಸ್ಪೇಸ್ ಇಂಟರ್ನ್ಯಾಷನಲ್ DD ಕಾರ್ನರ್ ಬಿಲ್ಡಿಂಗಲ್ಲಿ, ಕಡವಂತರ ಜಂಕ್ಷನ್, ಎರ್ನಾಕುಲಂ. ಸೊ ಈಗ ನಮ್ಮದು ಬೇಡಿಕೆ ಅದಂದರೆ ನಮ್ಮದು ದುಡ್ಡು ವಾಪಸ್ ಇನ್ನೂ ಕೊಟ್ಟಿಲ್ಲ ಅವರು. ಅಂದರೆ ಮೊನ್ನೆಯಿಂದ ನಮಗೆ ಹಣ ಕೊಡ್ತೇನೆ ಅಂತ ಹೇಳ್ತಿದ್ದಾನೆ. ಲಾಸ್ಟಿಗೆ ಅವ್ರಿಗೆ ಹೇಳಿದರು ಡಿಸೆಂಬರ್ 15ಗೆ ನಾವು ಹಣ ನಿಮಗೆ ವಾಪಸ್ ಮಾಡ್ತೇವೆ ಅಂತ ಹೇಳಿದರು. ಸೊ ಡಿಸೆಂಬರ್ 15 ಆಯಿತು. ನಾನು ಅಲ್ಲಿ ತನಕ ಅವ್ರಿಗೆ ಕಾಲ್ ಸಹ ಮಾಡಲಿಲ್ಲ. ಸೊ ಡಿಸೆಂಬರ್ 16ಗೆ ನಾನು ಫೋನ್ ಮಾಡುವಾಗ ಹೇಳ್ತಾರೆ, ಮೊದಲು ಕಾಲ್ ಇಗ್ನೋರ್ ಮಾಡಿದರು, ನಂತರ ಹೇಳ್ತಾರೆ ಹಾಕ್ತೇನೆ, ಒಂದು 2 ದಿನದಲ್ಲಿ ಹಾಕ್ತೇನೆ, 3 ದಿನದಲ್ಲಿ ಹಾಕ್ತೇನೆ, ಹಾಗೆಯೇ ಇಗ್ನೋರ್ ಮಾಡ್ತಿದ್ರು. ಸೊ ನೆಕ್ಸ್ಟ್ ನಿನ್ನೆ ಈಗ ರೀಸೆಂಟಾಗಿ ನಿನ್ನೆ ನಾನು ಕಾಲ್ ಮಾಡುವಾಗ ನನ್ನ ಕಾಲ್ ಎಲ್ಲ ಬ್ಲಾಕ್ ಮಾಡಿದ್ದಾರೆ. ನಾನು ನನ್ನ ಫ್ಯಾಮಿಲಿ ಮೊಬೈಲಿಂದ ಮತ್ತೆ ಫೋನ್ ಮಾಡಿ ಕೇಳುವಾಗ ಹೇಳ್ತಾರೆ ವಿದಿನ್ ನೆಕ್ಸ್ಟ್ ವೀಕಲ್ಲಿ ನಾನು ನಿಮ್ಮದು ಕ್ಲಿಯರ್ ಮಾಡ್ತೇನೆ ಅಂತ. ಇದು ಅಂದರೆ ಅವ್ರದ್ದು ಎಕ್ಸ್ಕ್ಯೂಸ್ ಯಾವಾಗಲೂ ಪ್ರತಿ ಸಲ ನಾವು ಕೇಳುವಾಗ ಸಹ ಅವರು ನೆಕ್ಸ್ಟ್ ವೀಕ್ ಅಂತಲೇ ಹೇಳ್ತಾ ಇದ್ದಾರೆ. ಅಂದರೆ ಹಣ ಇಷ್ಟವರೆಗೆ ರಿಟರ್ನ್ ಕೊಡಲಿಲ್ಲ. ಅವರ ಬಗ್ಗೆ ಗೂಗಲಲ್ಲಿ ಸರ್ಚ್ ಮಾಡಿದರೂ ಕೂಡ ಅವರ ಕಂಪನಿಯ ಬಗ್ಗೆ ಎಲ್ಲ ನಿಮಗೆ ರಿವ್ಯೂಸ್ ಸಿಗೋದು ಅದೇ. ಅಂದರೆ ತುಂಬ ಜನಕ್ಕೆ ಹೀಗೆ ಮೋಸ ಮಾಡಿದ್ದಾರೆ ಅವರು. 15,000, 30,000, 50,000, 60,000 ಹೀಗೆ ತುಂಬ ಜನರೊಟ್ಟಿಗೆ ತೊಗೊಂಡಿದ್ದಾರೆ. ಸೊ ಅದರ ಬಗ್ಗೆ ಗೂಗಲಲ್ಲಿ ಕೂಡ ರಿವ್ಯೂಸ್ ಇದೆ ತುಂಬ ಇದೆ. ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಾವು, ನಮ್ಮ ಮಂಗಳೂರಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಾವು. ಅಂದರೆ ಈಗ ಅವತ್ತು ಅಕೌಂಟ್ ಬ್ಲಾಕ್ ಮಾಡಿದ್ದಾರೆ. ಕ್ರೈಮ್ ಬ್ರಾಂಚಲ್ಲಿ ಕಂಪ್ಲೇಂಟ್ ಮಾಡಿದ್ದೆ ನಾನು. ಸೊ ಅದರಲ್ಲಿ ಅವ್ರದ್ದು ಅಕೌಂಟ್ ಫ್ರೀಸ್ ಆಗಿದೆ. ಅದನ್ನು ಅನ್ಫ್ರೀಸ್ ಮಾಡಬೇಕಂತ ಕೂಡ ಅವರು ಫೋನ್ ಮಾಡಿದರು ನನಗೆ. ನಾನು ಅದಕ್ಕೆ ಹೇಳಿದೆ ನಂದು ಅಮೌಂಟ್ ಹಾಕಿ ನಂತರ ನಾವು ಅನ್ಫ್ರೀಸ್ ಮಾಡ್ತೇವೆ ಅಂತ. ಸೊ ಅದರ ನಂತರ ಅವ್ರದ್ದು ಅದಕ್ಕೆ ಫೋನೇ ಇಲ್ಲ. ಅದರಲ್ಲಿ ಹಣ ಉಂಟಾ ಇಲ್ಲ ನಮಗೆ ಅದು ಐಡಿಯಾ ಇಲ್ಲ. ಬಟ್ ಅವರು ಅದರ ನಂತರ ಫೋನ್ ಮಾಡಿಲ್ಲ, ಏನು ಆ್ಯಕ್ಷನ್ಸ್ ತಗೊಂಡಿಲ್ಲ. ಸೊ ಅದೀಗ ಫ್ರೀಸ್ ಆಗಿ ಉಂಟು. ಅರುಣ್ ಪ್ರಕಾಶ್ ವಾಸ್, ರೋಹಿತ್ ಕುಮಾರ್, ಶ್ರವಣ್ ಶೆಟ್ಟಿ.